ನಮ್ಮ ತೀರ್ಥಹಳ್ಳಿಯ ತುಂಗಾ ನದಿಯಲ್ಲಿ ಒಬ್ರು ಆಕಸ್ಮಿಕ ಕಾಲು ಜಾರಿ ನೀರು ಬಿದ್ರು. ಈಗ ಹೋಗ್ತಾ ಇದ್ದೇವೆ. ಎಷ್ಟು ಕಷ್ಟಪಟ್ಟಿರ್ತಾರೆ 1 ವರ್ಷದಿಂದ ಎತ್ತ ತಾಯಿ. ಕೆಲವರು ಒಂದೇ ಮಕ್ಕಳಾದ್ರೆ ಏನು ಮಾಡೋದು? ಈ ತಾಯಿ ನೋಡಿ 18 ವರ್ಷ ಮಗ ಬೆಳೆಸಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ. ದಯವಿಟ್ಟು ಎಲ್ಲ ಎತ್ತ ತಂದೆ ತಾಯಿಗಳಿಗೆ ಸಹ ಇಂಥ ನೀರಿನ ಕಡೆಗೆ ಅಥವಾ ಎಲ್ಲಿ ಸಹ ಜಾಗರೂಕತೆಯಿಂದ ಇರಿ ಅಂತ ಎಲ್ರಿಗೂ ನಾನು ಕೇಳ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಸ್ನೇಹಿತರೆ, ನಮಗೆ ನಮ್ಮ ತೀರ್ಥಹಳ್ಳಿಯ ಒಂದು ತುಂಗಾ ನದಿಯಲ್ಲಿ ಒಬ್ಬರು ಆಕಸ್ಮಿಕ ಕಾಲು ಜಾರಿ ನೀರು ಬಿದ್ದರು. ಸಂಜೆ ಹೊತ್ತಿಗೆ ನಮಗೆ ಕಾಲ್ ಬಂತು. ನಾವೀಗ ಹೋಗ್ತಾ ಇದ್ದೇವೆ ಆನ್ ದ ವೇ. ಈಗ ದೇಹ ಆದಷ್ಟು ಬೇಗ ಸಿಗಲಿ, ಆ ಮನೆಯವರಿಗೆ ದುಃಖ ಸಹಿಸಿಕೊಳ್ಳುವ ಶಕ್ತಿ ಆ ಪರಮಾತ್ಮನು ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಅಲ್ಲ, ಅಲ್ಲೊಂದು ಇದ್ದ ಕಾಣ್ತುಂಟಲ್ಲ ಈಗ, ಅದು ಕಟ್ಟಿ ಅಲ್ಲೇ ಇರಬೇಕು. ಹೌದು, ಅವನು ಎಲ್ಲಿದ್ದಂತೆ ಎಲ್ಲಿ ಬಿದ್ದ ಹುಡುಗ ಪಾಯಿಂಟ್ ಹಾಕೋ. ಅಲ್ಲಿಂದ ಅಲ್ಲಿ ಅಷ್ಟೇ. ಸಿಕ್ಕಾಪಟ್ಟೆ ಡೀಪ್. ಅವರೇ ಹೇಳಿದ್ದು ಸಾಕು. ಬಂಡೆ ಇಲ್ಲ ಅಲ್ಲಿ, ಬಂಡೆ ಆಗುದಿಲ್ಲ ಈಗ. ನೀವು ಇಲ್ಲ ಫುಲ್ ಇದು. ಮುಳುಗಿದ್ಯಾ ಅವಾಗ? 2 ಗಂಟೆ ನೀವು ತೀರ್ಥಹಳ್ಳಿ ₹10 ನಾವು ದೋರ್ಸ್ ಅಲ್ಲಿ ಅಕ್ಕ ಭಾಳ ದೂರ ಇಲ್ಲಿ ಈ ಕಡೆ ಅಂತ ಇಲ್ಲಿ ಅಷ್ಟೇ. ಆಚೆ ಹೋಗ್ಬೇಕಾ? ಆಚೆ ಹಂಗೆ ಹಿಂಗೆ ಬನ್ನಿ, ಹಂಗೆ ಮುಡ್ಕೊಂಡು ಅದೇ ಇದಲ್ಲಿ ಬನ್ನಿ. ನೀವು ನೋಡಿದಿರಲ್ಲ, ಚಪ್ಪಲ್ ಚಾಲಿದೆ. ಹಾ, ಬೇಗ ಅಂತ ಹೇಳಿದ್ರು. ಚೂರಿಂದ ಬಿಡೋದನ್ನ ಹಿಂದ್ಗಡೆ ಕಾಳು ಕೊಟ್ಟು ಇದೇ ನೀವು ಇಲ್ಲಿ
ನೋಡೋಣ ಇಲ್ಲಿ ಫಸ್ಟ್ ನೀವು ಇದ್ದಿದ್ದೆ ಇಲ್ಲಿ ಇದೇ ಜಾಗದಲ್ಲಿ ಗಾಡಿ ತಪ್ಪಿ ಹೋಗುತ್ತೆ ಹಿಂದೋಡಿ ಅಲ್ಲಿ ಈಚೆ ಈ ಕಡೆ ಬರ ಅದ ಬೇಕಾ ಅದ ಅಲ್ಲಿ ಹೌದಾ ಅಣ್ಣ ನೀವು ಚೂರು ಹಿಂದೆ ಬನ್ನಿ ಅಣ್ಣ ಶಿಕ್ಷಕರೀಗ ನಾಪತ್ತೆಯಾಗಿದ್ದಂಥ ಹುಡುಗ ಸಿಕ್ಕಿದ್ದಾನೆ. ದಯವಿಟ್ಟು ಯಾರು ಎಷ್ಟು ಕಷ್ಟಪಟ್ಟಿರ್ತಾರೆ ಒಂದು ವರ್ಷದಿಂದ ಎತ್ತ ತಾಯಿ ಕೆಲವರು ಒಂದೇ ಮಕ್ಕಳಾದ್ರೆ ಏನು ಮಾಡೋದು? ಆ ಸ್ವಲ್ಪ ಒಂದು ಒಡಿಶಾ लोग काउंसिलर 5,000 दे रहे हैं. अभी हम लोग एक 10,000 कलेक्शन हुआ इधर, और भी हमारा यात्रा समिति लोग कलेक्शन करके आपको एम्बुलेंस इधर से लेके जाने का सब हिसाब हमारा लीडर लोग करते हैं. उसको अभी डरने का नहीं, तुम लोग का साथ में रहो. अभी हमारा भाई लोग ये देखो उड़पी से आके ईश्वर मल पे बोल के बहुत अच्छा आदमी है. ओके तुम्हें उधर जाओ ನೋಡಿ, ಎಲ್ರಿಗೂ ಸಹ ಹೇಳಿದಷ್ಟೇ, ಆದಷ್ಟು ಸುರಕ್ಷಿತವಾಗಿರಿ. ಇಂಥ ಜಾತ್ರಾ ಮಹೋತ್ಸವ ಅಹಿತಕರ ಇನ್ನು ಮುಂದೆ ಆಗಬಾರ್ದು. ಈ ತಾಯಿ ನೋಡಿ 18 ವರ್ಷ ಮಗ ಬೆಳೆಸಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಈ ವಿಡಿಯೋ ನೋಡೋ ಪ್ರತಿಯೊಬ್ಬರು ಸಹ ತಂದೆ ತಾಯಿ ಸಹ ತಮ್ಮ ಮಕ್ಕಳನ್ನು ಜಾಗೃತಿ ಇದ್ದೀರಿ. 1 ವರ್ಷದಿಂದ 9 ತಿಂಗಳು ಎತ್ತು ಹೊತ್ತು ಸಾಕಿದ ತಾಯಿ ಅಳ್ತಾ ಇದ್ದಾರೆ. ದಯವಿಟ್ಟು ಈ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರು ಸಹ ತಮ್ಮ ಮಕ್ಕಳನ್ನು ನೀರಿನ ಕಡೆ ಬಿಡಬೇಡಿ. ಯಾಕೆಂದ್ರೆ ತುಂಬಾ ಕಷ್ಟ. ಯಾಕೆಂದ್ರೆ ಒಂದು ತಂದೆ ತಾಯಿ ಕೆಲವರಿಗೆ ಒಂದೊಂದೇ ಮಕ್ಕಳು ಇರ್ತಾರೆ. ಆದ್ರೆ ದಯವಿಟ್ಟು ಎಲ್ಲ ಎತ್ತ ತಂದೆ ತಾಯಿಗಳು ಸಹ ಇಂಥ ನೀರಿನ ಕಡೆಗೆ ಅಥವಾ ಎಲ್ಲಿ ಸಹ ಜಾಗರೂಕತೆಯಿಂದ ಇರಿ ಅಂತ ಎಲ್ರಿಗೂ ನಾನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ಮತ್ತೆ ಸೆಲ್ಫಿ ರೀಲ್ಸ್ ಅಂತ ಇಂಥ ಜಾಗಕ್ಕೆ ಯಾರು ಬರಬೇಡಿ, ಇಲ್ಲೆಂತಲ್ಲ ಎಲ್ಲಿ ಸಹ. ಯಾಕಂದ್ರೆ ಒಂದು ಸಲ ಹೋದ ಪ್ರಾಣ ಮತ್ತೊಂದ್ಸಲ ಬರಲ್ಲ. ದಯವಿಟ್ಟು ನಿಮ್ಗೆ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. बोलना चाहती हूँ कि मेरे को मालूम नहीं था, मेरा बच्चा 2 साल का यहाँ आ रहा था पर मैंने उसको कभी जाने नहीं दिया. और मेरा बच्चा आज कैसे गया, मेरे को थोड़ा नींद आ गई. टेंशन के वजह से गोली खाया मैंने, तो टेंशन की वजह से गोली खाया तो मेरा बच्चा डायरेक्ट किधर गया, किधर ने कुएं में, वहाँ दरिया में उसने आंख धोने का प्रयत्न किया. तो दूसरे लोग ने हेरलाल के बच्चों ने, हेरलाल के 4 बच्चों ने उसको कुएं में धकेल दिया. वो चले गए भाग के और मेरा बच्चा मर गया. वो लोग इधर नदी में जाके नहाने का प्रयत्न ना करो, क्योंकि इधर देखो कितना डीप रहता है, तुम लोग को मालूम नहीं रहता है. हमारा यात्रा समिति में अभी बात किए हैं, हिंदी में सब अनाउंसमेंट करते हैं. उसका पहले कोई भी आदमी बाहर से आके इधर काम करने वाला नदी में नहाने का नहीं. नहाने को गए तो ऐसा होता है. वो प्रार्थना कर रहे हैं. हमारा समिति लोग अभी हिंदी में अनाउंसमेंट करता है. अभी हम कलेक्शन करके उन लोग को भेजते हैं.